ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಕತ್ತಲೆಯ ನಡುವೆ ರೈಲು ನಿಧಾನವಾಗಿ ಮುಂದೆ ಸಾಗುತ್ತಿತ್ತು. ಕಿಟಕಿಯ ಹೊರಗೆ ಮಳೆಯ ಹನಿಗಳು ಜಾರುತ್ತಿದ್ದವು. ತಮ್ಮ ಮನೆಯವರಿಗೆ ತಿಳಿಸದೆ ಮದುವೆಯಾಗಿ ಹೊಸ ಜೀವನ ಆರಂಭಿಸಲು ಹೊರಟಿದ್ದ ಆರಿಕ್ ಮತ್ತು ನೀರಾ ಆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು. ನೀರಾ, ಹೊರಗೆ ಮಳೆ ತುಂಬ ಜೋರಾಗಿ ಸುರಿತಿದೆ. ಈ ರೀತಿ ಮಳೆಯಲ್ಲೇ ಪ್ರಯಾಣ ಮಾಡಬೇಕಾಗುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಆದರೆ ನೀನು ನನ್ನ ಜೊತೆ ಇದ್ದೀಯಲ್ಲ, ಅದೇ ನನಗೆ ಸಾಕು. ನೀರಾ, ನಮ್ಮ ಮದುವೆಯ ವಿಷಯ ಕೇಳಿದಾಗ ಅಪ್ಪ ಅಮ್ಮನಿಗೆ ಮೊದಲಿಗೆ ಬೇಸರವಾಗ್ಬೋದು. ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ನಾವು ಅವರ ಜೊತೆ ಪ್ರೀತಿಯಿಂದ ಮಾತನಾಡೋಣ, ನಮ್ಮ ನಿರ್ಧಾರವನ್ನು ಅವರಿಗೆ ತಿಳಿಸೋಣ. ಒಂದು ದಿನ ಅವರು ನಮ್ಮನ್ನು ಒಪ್ಪಿಕೊಳ್ತಾರೆ. ನೀನು ಯಾವುದಕ್ಕೂ ಹೆದರಬೇಡ, ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತದೆ. ಆರಿಕ್, ನನಗೆ ಸ್ವಲ್ಪ ಭಯವಾಗುತ್ತದೆ. ಈ ಕತ್ತಲೆ, ಈ ಮಳೆ, ಈ ಪ್ರಯಾಣ ಎಲ್ಲವೂ ಹೊಸದಾಗಿ ಅನಿಸುತ್ತಿದೆ. ಆದರೆ ನೀನು ನನ್ನ ಜೊತೆ ಇದ್ದೀಯಾ ಅನ್ನೋದೇ ನನಗೆ ಧೈರ್ಯ. ಮುಂದೆ ಏನೇ ಬಂದರೂ ನಾವು ಇಬ್ಬರೂ ಸೇರಿ ಎದುರಿಸೋಣ. ನಮ್ಮ ಹೊಸ ಜೀವನ ಹೇಗಿರುತ್ತದೋ ಗೊತ್ತಿಲ್ಲ, ಆದರೆ ನಿನ್ನ ಜೊತೆ ಇದ್ದರೆ ಎಲ್ಲವನ್ನೂ ಎದುರಿಸಬಹುದು ಅನ್ನೋ ನಂಬಿಕೆ ಇದೆ. ಅಂತೂ ಅವರ ಊರು ಬಂದೇ ಬಿಟ್ಟಿತ್ತು. ಇಬ್ಬರೂ ರೈಲಿನಿಂದ ಕೆಳಗಿಳಿದರು. ಹೊರಗೆ ನೋಡಿದರೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಮಳೆ ಸುರಿಯುತ್ತಿದ್ದರೂ ಇಬ್ಬರೂ ಮನೆ ಕಡೆಗೆ ನಡೆದುಕೊಂಡು ಹೋದರು. ನೀರಾ, ಇನ್ನೂ ಸ್ವಲ್ಪ ದೂರ ಮಾತ್ರ ಇದೆ. ಬೇಗ ಬೇಗ ನಡೆ. ಈ ಕಾಡಿನ ದಾರಿಯಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಸರಿಯಲ್ಲ. ಸುತ್ತಮುತ್ತ ಎಲ್ಲೆಡೆ ಕತ್ತಲೆ ಇದೆ, ಮಳೆಯೂ ಜೋರಾಗಿ ಸುರಿಯುತ್ತಿದೆ. ನಿನ್ನನ್ನು ಈ ಸಮಯದಲ್ಲಿ ಈ ನಿರ್ಜನ ಕಾಡಿನ ದಾರಿಯಲ್ಲಿ ಕರೆದುಕೊಂಡು ಬರಬಾರದೆಂದು ನನಗೂ ಗೊತ್ತಿತ್ತು. ಆದರೆ ಅನಿವಾರ್ಯ ಪರಿಸ್ಥಿತಿಯಿಂದ ಈಗಲೇ ಬರಬೇಕಾಯಿತು. ಇನ್ನೇನು ಸ್ವಲ್ಪ ದೂರ ನಡೆದರೆ ನಮ್ಮ ಮನೆ ತಲುಪುತ್ತೇವೆ. ನೀನು ಯಾವುದಕ್ಕೂ ಹೆದರಬೇಡ, ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ. ಏನೇ ಆದರೂ ನಿನ್ನ ಕೈ ಬಿಡುವುದಿಲ್ಲ. ಧೈರ್ಯವಾಗಿ ನಡೆ, ಬೇಗ ಮನೆ ಸೇರೋಣ. ಅಯ್ಯೋ, ಈ ದಾರಿ ಎಷ್ಟು ಭಯಂಕರವಾಗಿ ಕಾಣುತ್ತಿದೆ. ಇಲ್ಲಿ ಯಾರೂ ಕಾಣಿಸುತ್ತಿಲ್ಲ, ಎಲ್ಲೆಲ್ಲೂ ಮೌನವೇ ಇದೆ. ಈ ಕತ್ತಲಲ್ಲಿ ಹೋಗುವುದೇ ನನಗೆ ತುಂಬಾ ಭಯವಾಗುತ್ತಿದೆ. ಈ ರಸ್ತೆ ನೋಡಿದರೆ ಯಾರೂ ಓಡಾಡುವುದೇ ಇಲ್ಲ ಅನ್ನಿಸುತ್ತದೆ. ಬೇಗ ಮನೆಗೆ ತಲುಪಿದರೆ ಸಾಕು. ಮನಸ್ಸಿಗೆ ಏನೋ ವಿಚಿತ್ರ ಭಯವಾಗುತ್ತಿದೆ. ಸ್ವಲ್ಪ ಸಮಯದ ಪ್ರಯಾಣದ ನಂತರ ದಟ್ಟ ಕಾಡಿನ ಮಧ್ಯದಲ್ಲಿ ಏಕಾಂಗಿಯಾಗಿ ನಿಂತಿದ್ದ ಆ ಹಳೆಯ ಮನೆಗೆ ಅವರು ತಲುಪಿದರು. ಸುತ್ತಮುತ್ತ ಎಲ್ಲೆಡೆ ಮೌನ ಆವರಿಸಿತ್ತು. ಗಾಳಿಯ ಸದ್ದು, ಮರಗಳ ಎಲೆಗಳ ಸಳಸಳ ಶಬ್ದವೂ ಮಾತ್ರ ಕೇಳಿಸುತ್ತಿತ್ತು. ಅಯ್ಯೋ ಮಗನೇ, ಇಷ್ಟು ರಾತ್ರಿ ಸಮಯದಲ್ಲಿ ಯಾಕೆ ಬಂದೆ? ನಮಗೆ ಏನೂ ತಿಳಿಸದೆ ಹೀಗೆ ಅಚಾನಕ್ ಬಂದಿದ್ದೀಯಲ್ಲ. ಈ ಕತ್ತಲೆಯ ದಾರಿಯಲ್ಲಿ ಹೇಗೆ ಬಂದೆ ಎಂದು ಯೋಚಿಸಿ ನಮಗೆ ಭಯವಾಗುತ್ತದೆ. ನೀನು ಸುರಕ್ಷಿತವಾಗಿ ಬಂದಿರುವುದನ್ನು ನೋಡಿ ಸಂತೋಷವಾಗಿದೆ. ಆದರೆ ನಿನ್ನ ಜೊತೆ ಬಂದಿರುವ ಈ ಹುಡುಗಿ ಯಾರು? ಅವಳ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಏನಾಯಿತು ಎಂದು ನಮಗೆ ಹೇಳು. ಅಮ್ಮ, ನೀನು ಚಿಂತಿಸಬೇಡ. ನಾನು ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಂಡಿಲ್ಲ. ಕೆಲವು ಅನಿವಾರ್ಯ ಕಾರಣಗಳಿಂದ ನಿಮಗೆ ಮೊದಲು ಹೇಳಲು ಆಗಲಿಲ್ಲ. ಇವಳು ನೀರಾ, ನಾವು ಇಬ್ಬರೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ದೇವೆ. ನಿಮ್ಮ ಮನಸ್ಸಿಗೆ ನೋವಾಗಬಹುದು ಎಂದು ಗೊತ್ತಿದೆ, ಆದರೆ ನಮ್ಮನ್ನು ಅರ್ಥ ಮಾಡಿಕೊಳ್ತೀರಿ ಎಂಬ ನಂಬಿಕೆ ಇದೆ. ಇನ್ನು ಮುಂದೆ ನಿಮ್ಮ ಆಶೀರ್ವಾದದೊಂದಿಗೆ ನಮ್ಮ ಜೀವನವನ್ನು ಆರಂಭಿಸಲು ಬಯಸುತ್ತೇವೆ. ನೀನು ಮಾಡಿದ ಕೆಲಸದಿಂದ ನಮಗೆ ತುಂಬಾ ಬೇಸರವಾಗಿದೆ. ಇಂತಹ ದೊಡ್ಡ ವಿಷಯವನ್ನು ನಮಗೆ ತಿಳಿಸದೆ ನಿರ್ಧಾರ ತೆಗೆದುಕೊಂಡಿದ್ದೀಯಲ್ಲ. ತಂದೆ ತಾಯಿಯಾಗಿ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಅನ್ನೋದನ್ನ ನೀನು ಅರ್ಥ ಮಾಡಿಕೊಳ್ಬೇಕು. ಆದರೆ ಈಗ ಆಗಿರುವುದು ಆಗಿದೆ. ಕೋಪ ಮಾಡಿಕೊಂಡು ಏನು ಪ್ರಯೋಜನವಿಲ್ಲ. ನೀನು ಕೂಡ ತುಂಬಾ ದೂರದಿಂದ ಬಂದಿದ್ದೀಯ, ದಣಿದಿರಬಹುದು. ಹೋಗಿ ಈಗ ವಿಶ್ರಾಂತಿ ತೆಗೆದುಕೋ. ನಾಳೆ ಬೆಳಗ್ಗೆ ಎಲ್ಲವನ್ನೂ ಶಾಂತವಾಗಿ ಮಾತನಾಡೋಣ. ಈಗ ನೀನು ಮೀರಾ ಇಬ್ಬರೂ ಹೋಗಿ ಆರಾಮ ಮಾಡಿ. ಆರಿಕ್ ಮತ್ತು ನೀರಾ ತಮ್ಮ ಕೋಣೆಗೆ ಹೋದ ನಂತರ ಆರಿಕ್ನ ತಾಯಿ ಮಲೆಗಳು ಹೋದರೂ ಅವಳ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತಿದ್ದವು. ಆರಿಕ್ ಏಕೆ ಇಷ್ಟು ರಾತ್ರಿ ಸಮಯದಲ್ಲಿ ಬಂದನು? ನಮಗೆ ಏಕೆ ಮೊದಲೇ ತಿಳಿಸಲಿಲ್ಲ?
ಇಂತಹ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವನಿಗೆ ಏನು ಕಾರಣವಿರಬಹುದು ಎಂದು ಆಕೆ ಯೋಚಿಸುತ್ತಿದ್ದಳು. ಆರಿಕ್ ಮತ್ತು ನೀರಾ ಬಂದ ಆ ಕಾಡಿನ ದಾರಿ, ಆ ಮಳೆಯ ರಾತ್ರಿ ಮತ್ತು ಅವರ ಅಚಾನಕ್ ಆಗಮನದ ಬಗ್ಗೆ ಯೋಚಿಸುತ್ತಾ ಅವಳಿಗೆ ವಿಚಿತ್ರವಾದ ಭಯವೂ ಕಾಡತೊಡಗಿತು. ತಮ್ಮ ಮಗನ ಮದುವೆ ಹಾಗೂ ಆ ಕಾಡಿನ ಬಗ್ಗೆ ಯೋಚಿಸುತ್ತಲೇ ಇಬ್ಬರೂ ಮಲಗಿದರು. ಆರಿಕ್ ಮತ್ತು ನೀರಾ ಇಬ್ಬರು ದಿನವಿಡೀ ನಡೆದ ಪ್ರಯಾಣದ ಆಯಾಸದಿಂದ ಸುಸ್ತಾಗಿ ಮಲಗಿದರು. ಹೇ, ನೀನು ಸುರಕ್ಷಿತವಾಗಿ ಮನೆ ತಲುಪಿದ್ದೀಯ. ಆದರೆ ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ. ನಾನು ನಿನ್ನನ್ನು ಕಾಯುತ್ತಿದ್ದೇನೆ. ಬೇಗನೆ ನನ್ನ ಬಳಿಗೆ ಬಾ. ನಾನು ನಿನ್ನನ್ನು ಬಿಡುವುದಿಲ್ಲ. ಅಯ್ಯೋ, ನಾನೀಗ ಕೇಳಿದ್ದೇನು? ಈ ಧ್ವನಿ ಯಾರದ್ದು? ಯಾರು ನನ್ನನ್ನು ಕರೆಯುತ್ತಿದ್ದಾರೆ? ಇದು ನಿಜವಾಗಿಯೂ ಆಗುತ್ತಿದೆಯಾ ಅಥವಾ ನಾನು ಕನಸು ಕಾಡುತ್ತಿದ್ದೇನೆಯಾ? ಮನಸ್ಸಿಗೆ ಏನೋ ವಿಚಿತ್ರವಾದ ಭಯವಾಗುತ್ತಿದೆ. ನಾನು ಕೇಳಿದ ಆ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲಿ ಕೇಳಿಸುತ್ತಿವೆ. ಹೀಗೆ ನೀರಾಗೆ ಒಂದು ಶಬ್ದ ಕೇಳಿಸ್ತು. ಅವಳು ಯಾರಿಗೂ ಏನೂ ಹೇಳಲಾಗದೆ ಇದೇನಿದು ಎಂದು ಯೋಚಿಸುತ್ತಾ ಕುಳಿತಿದ್ದಳು. ಆ ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯದೆ ಭಯದಿಂದ ಸುತ್ತಲೂ ನೋಡತೊಡಗಿದಳು. ಮರುದಿನ ಬೆಳಗ್ಗೆ ಅಜ್ಜ ಮತ್ತು ಅಜ್ಜಿ ಇಬ್ಬರೂ ಅಡುಗೆ ಮನೆಯಲ್ಲಿ ಇದ್ದರು. ಅಜ್ಜಿ ಅಡುಗೆ ಮಾಡುತ್ತಿದ್ದರು. ಅಜ್ಜ ಅಲ್ಲಿ ಕುಳಿತುಕೊಂಡು ಊಟ ಮಾಡುತ್ತಿದ್ದರು. ಆಯ್ತುಮ್ಮ, ನಾವೆಲ್ಲ ಒಪ್ಕೊಂಡಿದ್ದೀವಿ. ನೀನ್ ನಮ್ಮ ಮನೆಗೆ ಬಂದಿರೋದು ನಮಗೆ ತುಂಬಾ ಸಂತೋಷ. ನಿಮ್ಮಿಬ್ಬರ ಜೀವನ ಚೆನ್ನಾಗಿರ್ಲಿ. ಯಾವಾಗ್ಲೂ ಖುಷಿಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಬಾಳಿರಿ. ಆಯ್ತು ಅತ್ತೆ, ನಾನು ಕೂಡ ನಿಮ್ಮನ್ನು ನನ್ನ ಮನೆಯವರಂತೆ ನೋಡಿಕೊಳ್ಳುತ್ತೇನೆ. ಎಲ್ಲರ ಜೊತೆ ಒಳ್ಳೆಯ ರೀತಿಯಲ್ಲಿ ಇರುತ್ತೇನೆ. ನಿಮ್ಮ ಪ್ರೀತಿ ಮತ್ತು ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಳುವುದಿಲ್ಲ. ಕೊನೆಗೂ ಅಮ್ಮ ಅಪ್ಪ ಇಬ್ಬರು ಆರಿಕ್ ಮತ್ತು ನಿರೂಪಾಳ ಪ್ರೀತಿಯನ್ನು ಹಾಗೂ ಅವರ ಮದುವೆಯನ್ನು ಒಪ್ಪಿಕೊಂಡರು. ಅಮ್ಮ ಅಪ್ಪನ ಒಪ್ಪಿಗೆ ಸಿಕ್ಕಿದ್ದರಿಂದ ಆರಿಕ್ ಮತ್ತು ನಿರೂಪಾ ಇಬ್ಬರು ತುಂಬಾ ಖುಷಿಯಾಗಿದ್ದರು. ಹೊಸದಾಗಿ ಮದುವೆಯಾದ ಆ ದಂಪತಿಗಳು ತಮ್ಮ ಸಂತೋಷದ ಕ್ಷಣಗಳನ್ನು ಒಟ್ಟಿಗೆ ಕಳೆಯಲು ತಮ್ಮ ಊರಿನ ಹೊರಗಡೆ ಹಾಗೂ ಹತ್ತಿರದ ಊರುಗಳಿಗೆ ಅಡ್ಡಾಡಲು ಹೊರಟರು. ಹೀಗೆ ಇಬ್ಬರೂ ಖುಷಿಯಿಂದ ಸುತ್ತಾಡುತ್ತಾ ಸುತ್ತಮುತ್ತಲಿನ ಊರುಗಳ ಸೌಂದರ್ಯವನ್ನು ನೋಡುತ್ತಾ ತಮ್ಮ ಹೊಸ ಜೀವನದ ದಿನಗಳನ್ನು ಸಂತೋಷದಿಂದ ವಶದಿಂದ ಕಳೆಯುತ್ತಿದ್ದರು. ಈಗ ಮನೆಗೆ ಒಂದು ಖುಷಿಯ ವಾತಾವರಣ ಶುರುವಾಗಿದೆ. ಇಷ್ಟು ದಿನ ನಾನು ಮತ್ತು ಅಪ್ಪ ಒಬ್ಬರೇ ಇರುತ್ತಿದ್ದೆವು. ಮನಸ್ಸಿಗೂ ಬೇಸರವಾಗುತ್ತಿತ್ತು. ಈಗ ನೀನು ಮತ್ತು ಸೊಸೆ ಮನೆಗೆ ಬಂದಿರುವುದರಿಂದ ಮನೆ ತುಂಬಿದ ಹಾಗೆ ಅನಿಸುತ್ತಿದೆ. ಎಲ್ಲರೂ ಒಟ್ಟಿಗೆ ಇದ್ದಾಗ ಖುಷಿಯೇ ಬೇರೆ. ನಮ್ಮ ಮನೆ ಮತ್ತೆ ಸಂತೋಷದಿಂದ ತುಂಬಿಕೊಂಡಿದೆ. ಹೌದಮ್ಮ, ನನಗೂ ಕೂಡ ಇಷ್ಟು ದಿನ ನಿಮ್ಮನ್ನೆಲ್ಲ ಬಿಟ್ಟು ದೂರ ಇದ್ದದ್ದು ತುಂಬ ಬೇಸರವಾಗಿತ್ತು. ಎಷ್ಟೋ ಸಲ ನಿಮ್ಮ ಜೊತೆ ಇರಬೇಕು ಅಂತ ಅನಿಸುತ್ತಿತ್ತು. ಈಗ ಮತ್ತೆ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅನ್ನೋದು ತುಂಬ ಖುಷಿ ಕೊಡ್ತಿದೆ. ನಮ್ಮ ಮನೆ ಹಳೆಯ ಹಾಗೆ ಮತ್ತೆ ಸಂತೋಷದಿಂದ ತುಂಬಿಕೊಂಡಿದೆ. ರಾತ್ರಿ ಹೊತ್ತು ಎಲ್ಲರೂ ಖುಷಿಯಿಂದ ಮಾತನಾಡುತ್ತಾ ಕುಳಿತಿದ್ದರು. ಬಹಳ ದಿನಗಳ ನಂತರ ಆ ಮನೆಯಲ್ಲಿ ಸಂತೋಷದ ವಾತಾವರಣ ಮೂಡಿತ್ತು. ಎಲ್ಲರೂ ತಮ್ಮ ತಮ್ಮ ಮಾತುಗಳನ್ನು ಹಂಚಿಕೊಳ್ಳುತ್ತಾ ನಗುತ್ತಾ ಸಮಯ ಕಳೆಯುತ್ತಿದ್ದರು. ಅಮ್ಮ ಅಡುಗೆ ಮಾಡುತ್ತಾ ಕುಳಿತಿದ್ದರು. ಅಮ್ಮ, ನೀರಾಳನ್ನೆಲ್ಲಾದರೂ ನೋಡಿದ್ಯಾ? ಬೆಳಗ್ಗೆಯಿಂದ ಅವಳು ಎಲ್ಲೂ ಕಾಣಿಸುತ್ತಿಲ್ಲ. ಮನೆಯಲ್ಲೂ ಇಲ್ಲ, ಹೊರಗೂ ಕಾಣುತ್ತಿಲ್ಲ. ಎಲ್ಲಿ ಹೋಗಿದ್ದಾಳೋ ಎಂದು ನನಗೆ ತುಂಬ ಚಿಂತೆಯಾಗುತ್ತಿದೆ. ಇಲ್ಲ, ನಾನು ಕೂಡ ಅವಳನ್ನು ಎಲ್ಲೂ ನೋಡಿಲ್ಲ. ಬೆಳಗ್ಗೆಯಿಂದ ಅವಳು ನನ್ನ ಕಣ್ಣಿಗೂ ಬಿದ್ದಿಲ್ಲ. ಬಹುಶಃ ಮನೆಯ ಹೊರಗೆ ಎಲ್ಲಾದರೂ ಹೋಗಿರಬಹುದು. ಆಯ್ತು ಅಮ್ಮ, ನಾನು ಹೊರಗೆ ಹೋಗಿ ಅವಳನ್ನು ಹುಡುಕಿಕೊಂಡು ಬರ್ತೇನೆ. ಅವಳಿಗೆ ಇದು ಹೊಸ ಜಾಗ ಬೇರೆ. ಎಲ್ಲಿಗೆ ಹೋಗಿದ್ದಾಳೋ ಏನೋ ಅಂತ ಗೊತ್ತಿರಲಿಲ್ಲ. ಅಯ್ಯೋ, ಎಲ್ಲಿಗೆ ಹೋದಲೋ ಈ ಹುಡುಗಿ? ಏನ್ ಮಾಡ್ಲು ಹೊರಟಿದ್ದಾಳೋ ಗೊತ್ತಾಗುತ್ತಿಲ್ಲ. ಯಾಕೆ ಯಾರಿಗೂ ಹೇಳದೆ ಹೀಗೆ ಹೋಗಿದ್ದಾಳೆ? ನನ್ನ ಮನಸ್ಸಿಗೆ ಏನೋ ಆತಂಕವಾಗುತ್ತಿದೆ. ಅವಳಿಗೆ ಏನೂ ಆಗಿರಬಾರದು. ಅಮ್ಮ, ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದೆ, ಎಲ್ಲೂ ಸಿಗ್ಲಿಲ್ಲ. ಇಲ್ಲೆಲ್ಲ ಬರೀ ಕಾಡೇ ಇದೆ. ಅವಳು ದೂರ ಹೋಗ್ಲು ಹೇಗೆ ಸಾಧ್ಯ? ಅವಳಿಗೆ ಈ ಜಾಗದ ಬಗ್ಗೆ ಏನೂ ಗೊತ್ತಿಲ್ಲ. ಇಲ್ಲಿ ಯಾರ ಪರಿಚಯವೂ ಇಲ್ಲ. ಹಾಗಾದ್ರೆ ಅವಳು ಎಲ್ಲಿಗೆ ಹೋಗಿರ್ಬೋದು? ಏನಮ್ಮ ನೀರಾ, ಎಲ್ಲೋಗಿದ್ದೆ ನೀನು?
ಯಾವಾಗಿಂದ ನಿನ್ನನ್ನು ಹುಡುಕ್ತಿದ್ದೀವಿ ಗೊತ್ತಾ? ಹೀಗೆ ಹೇಳದೆ ಕೇಳದೆ ಎಲ್ಲಿಗೆ ಹೋಗಿದ್ದೆ? ನೀರ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದಳು. ಏನಪ್ಪ ಇವಳು ಏನೂ ಮಾತಾಡದೆ ಹಾಗೋಗ್ಬಿಟ್ಲು. ಮದುವೆ ಆದ ದಿನವೇ ಆ ಕಾಡ್ನಿಂದ ನೀನು ಬರಬಾರ್ದಿತ್ತು. ಆ ಕಾಡ್ ಸರಿ ಇಲ್ಲ. ಅಲ್ಲಿಂದ ಯಾಕೆ ಬಂದೆ ನೀನು? ಅಲ್ಲಿಂದ ಬಂದಿದ್ದಕ್ಕೇ ಇದೆಲ್ಲ ಕಾರಣ ಆಗಿದೆ. ಆಯಿತು, ಇನ್ನು ಮುಂದೆ ಅವಳು ಹೇಗೆ ಆಡ್ತಾಳೋ ಏನು ಮಾಡ್ತಾಳೋ ನೋಡೋಣ. ಏನಮ್ಮ ಏನಾಯ್ತು? ಯಾಕೀಗ ಬೇಜಾರಾಗಿದ್ದೀಯಾ? ಎಲ್ಲಿ ಹೋಗಿದ್ದೀಯಾ? ಅಮ್ಮ, ನೆನ್ನೆ ನಾನು ಕಾಡಿನ ಕಡೆ ಹೋಗಿದ್ದೆ. ಅಮ್ಮ, ನಾನು ಆ ಹೆಂಗಸನ್ನೇ ಹಿಂಬಾಲಿಸಿಕೊಂಡು ಕಾಡಿನೊಳಗೆ ಹೋದೆ. ಸ್ವಲ್ಪ ದೂರ ಹೋದ್ಮೇಲೆ ಆಕೆ ಇದ್ದಕ್ಕಿದ್ದಂತೆ ಕಾಣಲೇ ಇಲ್ಲ. ಕಾಡಿನ ಮಧ್ಯದಲ್ಲಿ ನಾನು ಒಬ್ಬಳೇ ಆಗಿಬಿಟ್ಟೆ. ನನಗೆ ತುಂಬ ಭಯ ಆಯಿತು ಅಮ್ಮ. ಸುತ್ತಲೂ ನೋಡಿದ್ರೂ ಯಾರೂ ಕಾಣಲಿಲ್ಲ. ಆಮೇಲೆ ಏನು ಮಾಡಬೇಕಂತ ಗೊತ್ತಾಗದೆ ಅಲ್ಲೇ ಗಾಬರಿಯಾಗಿ ನಿಂತ್ಕೊಂಡೆ. ಆದರೆ ಬೆಳಿಗ್ಗೆ ಮನೆಗೆ ಬಂದಮೇಲೆ ನಾನು ಎಲ್ಲಿಗೆ ಹೋಗಿದ್ದೆ ಅನ್ನೋದು ಗೊತ್ತಾದಾಗ ನನಗೆ ತುಂಬ ಶಾಕ್ ಆಯಿತು. ನಾನು ಅಲ್ಲಿಗೆ ಹೇಗೆ ಹೋದಿದೆ, ಯಾಕೆ ಹೋದೆ ಅನ್ನೋದೇ ನನಗೆ ಗೊತ್ತಾಗುತ್ತಿಲ್ಲಮ್ಮ. ಅಮ್ಮ, ನನ್ನ ಜೊತೆ ಏನಾಗ್ತಿದೆ ಅಂತ ನನಗೇ ಅರ್ಥವಾಗ್ತಿಲ್ಲ. ಅಯ್ಯೋ ನೀರಾ, ನಿನ್ನೆ ರಾತ್ರಿ ಹೀಗೆಲ್ಲ ಆಯ್ತಾ? ಆ ಘಟನೆ ನೆನಪಿಸ್ಕೊಂಡ್ರೆ ಈಗಲೂ ಮೈಯೆಲ್ಲ ನಡುಕ ಬರುತ್ತೆ. ಹೇಗೋ ದೇವರ ದಯೆಯಿಂದ ನೀನು ಸುರಕ್ಷಿತವಾಗಿ ಬದುಕಿ ಬಂದಿದ್ದೀಯಲ್ಲಮ್ಮ. ಎಲ್ರೂ ರಾತ್ರಿ ಊಟ ಮುಗಿಸ್ಕೊಂಡು ಮನೆಯಲ್ಲೇ ಕುಳಿತಿದ್ರು. ಆಗ ನೀರಾ ಘಟನೆ ಬಗ್ಗೆ ಎಲ್ಲರನ್ನೂ ಕೇಳತೊಡಗಿದರು. ಯಾರಾದ್ರೂ ನನಗೆ ಏನಾಗಿದೆ ಅಂತ ಹೇಳಿ, ಏನಿದು ನನ್ನ ಜೊತೆ ಆಗ್ತಿದೆ, ಯಾಕೆ ಆ ದಾರಿಯಲ್ಲಿ ಹೋಗಬಾರ್ದು ಅಂತ ಹೇಳ್ತೀರಾ? ಆ ದಾರಿಯಲ್ಲಿ ಬಂದಿದ್ದಕ್ಕೆ ನನಗೇನು ಆಯ್ತು? ಯಾಕೆ ಈ ಥರ ಆಗ್ತಿದೆ ನನಗೆ? ದಯವಿಟ್ಟು ಯಾರಾದ್ರೂ ನನಗೆ ಈ ವಿಷಯದ ಬಗ್ಗೆ ಎಲ್ಲವನ್ನೂ ಹೇಳಿ. ಅದು ಇವತ್ತು ನೆನ್ನೆ ನಡೆದ ಘಟನೆ ಅಲ್ಲ, ಹಲವು ವರ್ಷಗಳ ಹಿಂದೆ ನಡೆದ ಘಟನೆ. ಆ ಘಟನೆ ಬಗ್ಗೆ ಇವತ್ತಿಗೂ ಊರಿನ ಜನ ಮಾತನಾಡಿಕೊಳ್ಳುತ್ತಾರೆ. ಮದುವೆಯ ನಂತರ ವಧು ವರನ ಊರಿಗೆ ಕೆಲವರೊಂದಿಗೆ ಹೊರಟಿದ್ದರು. ಹೊಸ ಜೀವನದ ಕನಸುಗಳನ್ನು ಹೊತ್ತುಕೊಂಡು ವಧು ವರನ ಜೊತೆ ಸಂತೋಷದಿಂದ ಪ್ರಯಾಣಿಸುತ್ತಿದ್ದರು. ಅವರ ಜೊತೆಗೆ ಕೆಲವು ಸಂಬಂಧಿಕರು ಮತ್ತು ಊರಿನ ಜನರು ಬರುತ್ತಿದ್ದರು. ವರನ ಊರಿಗೆ ಹೋಗುವ ದಾರಿ ಕಾಡಿನ ಮಧ್ಯದಿಂದ ಸಾಗುತ್ತಿತ್ತು. ಆ ಸಮಯದಲ್ಲಿ ರಾತ್ರಿ ನಿಧಾನವಾಗಿ ಆವರಿಸುತ್ತಿತ್ತು. ಬನ್ನಿ, ಎಲ್ಲರೂ ಬೇಗ ನಡೆಯಿರಿ. ಮೋಡಗಳು ತುಂಬಾ ಕವಿದಿವೆ. ಯಾವ ಕ್ಷಣದಲ್ಲಾದರೂ ಜೋರಾಗಿ ಮಳೆ ಶುರುವಾಗಬಹುದು. ಕತ್ತಲೂ ಹೆಚ್ಚಾಗ್ತಿದೆ. ಈ ಕಾಡಿನ ದಾರಿಯಲ್ಲಿ ಹೆಚ್ಚು ಸಮಯ ಕಳೆಯೋದು ಒಳ್ಳೆಯದಲ್ಲ. ಇನ್ನೂ ಸ್ವಲ್ಪ ದೂರ ನಡೆದರೆ ವರನ ಮನೆ ತಲುಪುತ್ತೇವೆ. ಯಾರೂ ಹಿಂದೆ ಉಳಿಯಬೇಡಿ. ಎಲ್ಲರೂ ಒಟ್ಟಿಗೆ ಬನ್ನಿ. ಹೌದು, ಬೇಗ ಹೋಗೋಣ. ಮೊದಲು ಮದುಮಗ ಮತ್ಮಗಳತ್ತು, ಮದುಮಗಳು ಮುಂದೆ ನಡೆಯಲಿ. ಮೋಡಗಳು ತುಂಬ ಕವಿದಿವೆ. ಮಳೆ ಯಾವ ಕ್ಷಣದಲ್ಲಾದರೂ ಶುರುವಾಗ್ಬೋದು. ಕತ್ತಲೂ ಹೆಚ್ಚಾಗ್ತಿದೆ. ಎಲ್ಲರೂ ಬೇಗ ಬನ್ನಿ, ವರನ ಮನೆ ಸೇರೋಣ. ಹೀಗೆ ಎಲ್ಲರೂ ಕಾಡಿನಲ್ಲಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದರು. ಸಮಯ ಕಳೆದಂತೆ ಕತ್ತಲು ಮತ್ತಷ್ಟು ಆವರಿಸಿತು. ಸುತ್ತಲೂ ದಟ್ಟವಾದ ಕಾಡು. ಎಲ್ಲೆಡೆ ಭಯಾನಕ ವಾತಾವರಣ ಕಂಡುಬರುತ್ತಿತ್ತು. ಈ ಗಾಳಿ ತುಂಬ ಜೋರಾಗಿ ಬೀಸುತ್ತಿದೆ. ಸುತ್ತಲೂ ಕತ್ತಲಾಗುತ್ತಿದೆ. ನನಗೆ ತುಂಬ ಭಯವಾಗುತ್ತಿದೆ. ಯಾಕೆ ಇವತ್ತು ಹೀಗಾಗುತ್ತಿದೆ ಗೊತ್ತಿಲ್ಲ. ಸುತ್ತಮುತ್ತ ಎಲ್ಲೆಡೆ ದೊಡ್ಡ ದೊಡ್ಡ ಮರಗಳು ಮಾತ್ರ ಕಾಣಿಸುತ್ತಿವೆ. ಈ ದಾರಿ ತುಂಬ ವಿಚಿತ್ರವಾಗಿ ಕಾಣಿಸುತ್ತಿದೆ. ಇಂತಹ ಸಮಯದಲ್ಲಿ ಇಲ್ಲಿ ಹೋಗಲು ಭಯವಾಗುತ್ತಿದೆ. ಬೇಗನೆ ನಾವು ಮನೆ ತಲುಪಿದರೆ ಚೆನ್ನಾಗಿರುತ್ತದೆ. ಓಹ್, ಕಣ್ಣಿಗೆ ತುಂಬಾ ಧೂಳು ಹೋಗುತ್ತಿದೆ. ಎಲ್ಲರೂ ಜಾಗ್ರತೆಯಿಂದ ಇರಿ. ಯಾರೂ ಮುಂದೆ ಹೋಗಬೇಡಿ. ಎಲ್ಲರೂ ಎಚ್ಚರಿಕೆಯಿಂದ ಬನ್ನಿ. ಕಣ್ಣುಗಳನ್ನು ಮುಚ್ಚಿಕೊಂಡು ನಿಧಾನವಾಗಿ ನಡೆಯಿರಿ. ಈ ಗಾರಿಯಲ್ಲಿ ಏನೂ ಸರಿಯಾಗಿ ಕಾಣಿಸುತ್ತಿಲ್ಲ. ಎಲ್ಲರೂ ಒಬ್ಬರನ್ನೊಬ್ಬರು ಗಮನಿಸುತ್ತಾ ಬನ್ನಿ. ಅಯ್ಯೋ, ನನಗೇನೂ ಕಾಣಿಸುತ್ತಿಲ್ಲ. ಕಣ್ಣಲ್ಲೆಲ್ಲ ಧೂಳು ಹೋಗಿದೆ. ಏನೂ ಕಾಣ್ತಿಲ್ಲ. ಯಾರಾದರೂ ನನ್ನನ್ನು ಕಾಪಾಡಿ, ದಯವಿಟ್ಟು ಕಾಪಾಡಿ. ನನಗೆ ದಾರಿ ಕಾಣಿಸುತ್ತಿಲ್ಲ. ನಾನು ಎಲ್ಲಿದ್ದೇನೆ ಎಂಬುದೂ ಗೊತ್ತಾಗುತ್ತಿಲ್ಲ. ಯಾರಾದರೂ ನನ್ನ ಕೈ ಹಿಡಿದು ಸಹಾಯ ಮಾಡಿ. ನನಗೆ ತುಂಬ ಭಯವಾಗುತ್ತಿದೆ.
ಇಲ್ಲ ಇಲ್ಲ, ಎಲ್ರೂ ಹಿಂದೆ ಸರಿಯಿರಿ, ಬೇಗ ದೂರ ಹೋಗಿ. ಜೋರಾಗಿ ಸುಂಟರ ಗಾಳಿ ಬೀಸಿ ಎಲ್ಲರೂ ದಿಕ್ಕು ತೋಚದೆ ನಿಂತಿರುವಾಗಲೇ ಮೇಲಿನಿಂದ ಒಂದು ದೊಡ್ಡ ಬಂಡೆ ಜೋರಾಗಿ ಉರುಳಿ ಬಂದು ಅವರ ಮೇಲೆ ಬಿದ್ದುಬಿಟ್ಟಿತು. ಜೋರಾಗಿ ಬೀಸಿದ ಸುಂಟರ ಗಾಳಿಗೆ ಬಂಡೆಯೊಂದು ಜಾರಿ ಅವರ ಮೇಲೆ ಬಿದ್ದು ಬಿಟ್ಟಿತ್ತು. ಆ ದುರಂತದಲ್ಲಿ ಕೆಲವರು ಸ್ಥಳದಲ್ಲೇ ಸಾವನ್ನಪ್ಪಿದರು. ಅವರಲ್ಲಿ ಹೊಸದಾಗಿ ಮದುವೆಯಾಗಿದ್ದ ಆ ವಧುವು ಇದ್ದಳು. ಇನ್ನು ಕೆಲವರು ಬದುಕುಳಿದರು. ನಂತರ ಅವರೇನು ಆದರು ಎಂಬುದು ಯಾರಿಗೂ ತಿಳಿಯಲಿಲ್ಲ. ಆ ವಧುವಿನ ಸಾವು ಅಲ್ಲಿಗೆ ಮುಗಿಯಲಿಲ್ಲ. ಮದುವೆಯಾಗಿ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸಬೇಕೆಂದು ಬಂದಿದ್ದ ಅವಳ ಜೀವನ ಹೀಗೆ ದುರಂತವಾಗಿ ಅಂತ್ಯಗೊಂಡಿದ್ದರಿಂದ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ. ಅದಾದ ನಂತರ ಆ ದಾರಿಯಲ್ಲಿ ಯಾರಾದರೂ ಹೊಸದಾಗಿ ಮದುವೆಯಾದ ಜೋಡಿ ಬಂದರೆ ಒಂದಲ್ಲ ಒಂದು ವಿಚಿತ್ರ ಘಟನೆ ನಡೆಯುತ್ತಿತ್ತು. ಅವರಿಗೆ ತೊಂದರೆಗಳು ಎದುರಾಗುತ್ತಾ ಇದ್ದವು. ಹೀಗಾಗಿ ಆ ದಾರಿಯಲ್ಲಿ ಹೊಸದಾಗಿ ಮದುವೆಯಾದ ಜೋಡಿಗಳು ಹೋಗುವುದನ್ನೇ ಊರಿನವರು ಭಯಪಡಲು ಶುರು ಮಾಡಿದರು. ಆ ವಧುವಿನ ಆತ್ಮವೇ ಇನ್ನೂ ಅಲ್ಲೇ ಅಲೆದಾಡುತ್ತಿದೆ. ಹೊಸದಾಗಿ ಮದುವೆಯಾದವರನ್ನು ಕಂಡರೆ ಅವಳಿಗೆ ಕೋಪ ಬರುತ್ತದೆ ಎಂದು ಊರಿನ ಜನರು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದರು. ಈ ಕಥೆನೆಲ್ಲ ಕೇಳಿ ನನಗೆ ತುಂಬಾ ಭಯ ಆಯಿತು. ಮತ್ತೆ ಅಮ್ಮ, ಇವತ್ತು ಇದ್ದು ನಾಳೆನೇ ಇಲ್ಲಿಂದ ಊರಿಗೆ ಹೋಗ್ಬಿಡೋಣ, ಎಲ್ಲರೂ ಹೋಗ್ಬಿಡೋಣ. ಇಲ್ಲಿ ಯಾರೂ ಇರೋದು ಬೇಡ. ನನಗಂತೂ ಇದೆಲ್ಲ ಕೇಳಿ ತುಂಬಾ ಹೆದರಿಕೆ ಆಯಿತು. ಆ ಘಟನೆ ಕೇಳಿ ಎಲ್ಲರೂ ಭಯಗೊಂಡಿದ್ದರು. ದೇವರನ್ನು ಪ್ರಾರ್ಥಿಸಿ ಎಲ್ಲರೂ ಹಾಲಿನಲ್ಲೇ ಮಲಗಿದರು. ಹೀಗೆ ಎಲ್ಲರೂ ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಲು ನಿರ್ಧರಿಸಿದರು. ತಮ್ಮ ಮಗ ಮತ್ತು ಸೊಸೆಯವರ ಜೊತೆ ಎಲ್ಲರೂ ಅಲ್ಲಿಂದ ಹೊರಟು ಹೊಸ ಜೀವನವನ್ನು ಆರಂಭಿಸುವ ಆಶಯದಿಂದ ಪಯಣ ಬೆರೆಸಿದರು.